ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಕಾಡು ಪ್ರಾಣಿಗಳು ಉಪಟಳ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಇದೀಗ ಕೇರಳದಿಂದ ಆನೆಗಳು ಅಲ್ಲಿ ಬರ್ತಾ ಇದ್ದು ಅವರಿಗೆ ಒಂದ್ ಕಡೆ ತಮ್ಮ ಕೃಷಿಯನ್ನ ಉಳಿಸಿಕೊಳ್ಳುವಂತಹ ಟಾಸ್ಕ್, ಮತ್ತೊಂದು ಕಡೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾದಂತಹ ಭಯಭೀತಿ ಅಲ್ಲಿ ನಿರ್ಮಾಣ ಆಗಿದೆ. ಆದರೆ ಸರ್ಕಾರ ಈ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ತಾ ಇದೆಯಾ? ಡೀಟೇಲ್ಸ್ ಇದೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಡಂಚಿನಲ್ಲಿ ಕಾಡಾನೆಗಳ ಉಪಟಳ. ಕೇರಳದಿಂದಲೂ ವಲಸೆ ಬಂದ ಆನೆಗಳಿಂದ ಹೆಚ್ಚಿದ ಸಮಸ್ಯೆ. ಕೃಷಿ ಹಾಗೂ ಜೀವ ರಕ್ಷಣೆಯ ಭಯದಲ್ಲಿರೋ ಕಾಡಂಚಿನ ಜನ. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಎದುರಿಸ್ತಾ ಇರುವ ಹಲವು ರೀತಿಯ ಸಮಸ್ಯೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳದ ಸಮಸ್ಯೆ ಕೂಡ ಸೇರ್ಕೊಂಡಿದೆ. ಅರಣ್ಯದಂಚಿನಲ್ಲಿರುವ ಜಿಲ್ಲೆಯಾದ ಬೆಳ್ತಂಗಡಿ, ಕಡಬ, ಪುತ್ತೂರು, ಸುಳ್ಯ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿಯಾಗಿದೆ. ಅಂಕಿಅಂಶಗಳ ಲೆಕ್ಕಾಚಾರದ ಪ್ರಕಾರ 4-5 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಆನೆಗಳು ಅಂಥೇಳಿ ಗುರುತಿಸಿಕೊಂಡಿರೋದು ಕೇವಲ 20 ಮಾತ್ರ. ಆದರೆ ಕಳೆದ 2 ವರ್ಷದಲ್ಲಿ ಈ ಸಂಖ್ಯೆ 100ರ ಗಡಿ ದಾಟಿದೆ. ಈ ಸಂಖ್ಯೆಯ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಪಕ್ಕದ ಕೇರಳ ರಾಜ್ಯ ಮತ್ತು ಗಡಿ ಜಿಲ್ಲೆಗಳಿಂದ ಜಿಲ್ಲೆಗೆ ಭೇಟಿ ಕೊಡ್ತಾ ಇರುವ ಆನೆಗಳು. ಕೇವಲ ಕೇರಳ ರಾಜ್ಯವೊಂದರಲ್ಲೇ ಸುಮಾರು 60% ಆನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ತೋಟಗಳನ್ನು ನಾಶ ಮಾಡ್ತಿವೆ. ಸುಳ್ಯ, ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲಾ ಕಡೆಗಳಿಗೂ ಕೂಡ ಇದೇ ಕೇರಳ ಭಾಗದಿಂದ ಆಗಮಿಸುವ ಆನೆಗಳದ್ದೇ ಕಾರುಬಾರಾಗಿದೆ. ಮಂಡೆಗೋಲು ಅರಣ್ಯದಿಂದ ಪಯಸ್ವಿನಿ ನದಿಯನ್ನ ದಾಟಿ ಈ ಆನೆಗಳು ಮಾರ್ಕಂಜ ಜೊತೆಗೆ ಸಂಪಾಂಜೆ, ಪಣಂಜೆ ಮೊದಲಾದ ರಕ್ಷಿತಾರಣ್ಯದ ಮೂಲಕ ಸಾಗಿ ಕಾಡಂಚಿನಲ್ಲಿರುವ ಕೃಷಿ ಭೂಮಿಗಳಿಗೆ ನುಗ್ಗಿ ಹಾನಿ ಮಾಡ್ತಾ ಇದೆ. ಕೃಷಿ ತೋಟಗಳಿಗೆ ಅಳವಡಿಸಿದ ನೀರಿನ ಪೈಪ್ಗಳನ್ನು ಒಡೆದು ಹಾಕಿ ಅಪಾರ ನಷ್ಟಕ್ಕೆ ಕಾರಣವಾಗಿದೆ. ಅಲ್ಲದೆ ಜನರ ಮೇಲೂ ಕೂಡ ಈ ಆನೆಗಳು ದಾಳಿ ನಡೆಸುವುದಕ್ಕೆ ಮುಂದಾಗ್ತಿದ್ದು ಕೃಷಿಕನಿಗೆ ಇತ್ತ ಬೆಳೆಯೂ ಇಲ್ಲ, ಅತ್ತ ಜೀವಕ್ಕೆ ಬೆಲೆಯೂ ಇಲ್ಲದಂತಾಗಿದೆ. 20 ದಿನದ ಹಿಂದೆ ಜೇಡ್ಲಾ ಎಂಬಲ್ಲಿ ಒಬ್ಬ ಕೃಷಿಕರ 2 ಲಕ್ಷದ ಪೈಪ್ ಅನ್ನು ನಾಶ ಮಾಡಿದೆ. ಹೊಸ ತೋಟದಲ್ಲಿ ಹಾಕಿರುವಂತಹ ಪೈಪ್ ಅನ್ನು ನಾಶ ಮಾಡಿದೆ. ಮೊನ್ನೆ 24ನೇ ತಾರೀಕಿನದ್ದು ಸಂಪಾಜೆ ಗ್ರಾಮದ ಜನಾರ್ದನ ನಾಯ್ಕ ಎಂಬವರ 4 ಜನ ಮಕ್ಕಳು ಶಾಲೆಯನ್ನು ಬಿಟ್ಟು ಸಂಜೆ 4 ಗಂಟೆಗೆ ಮನೆಗೆ ಹೋಗ್ತಾ ಇರುವಾಗ 7 ಆನೆಗಳು ಅವರನ್ನು ಓಡಿಸಿವೆ. ಸುಮಾರು 200 ಮೀಟರ್ನಷ್ಟು ಓಡಿ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ರೈತರಿಗೆ ಇಲ್ಲಿ ಯಾವುದೇ ಬೆಲೆ ಸಿಗ್ತಾ ಇಲ್ಲ, ರೈತರ ಬೆಳೆಗೆ ರಕ್ಷಣೆ ಸಿಗ್ತಾ ಇಲ್ಲ, ರೈತರ ಜೀವ ಅಪಾಯದಲ್ಲಿದೆ. ಇದೇ ರೀತಿ ಮುಂದುವರೆದ್ರೆ ಕೃಷಿಯನ್ನು ಬಿಟ್ಟು ಜನಗಳು ಓಡಿ ಹೋಗುವಂತ ಪರಿಸ್ಥಿತಿಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ. ಆನೆಗಳು ಜನವಸತಿ ಪ್ರದೇಶಗಳಿಗೆ ಬರೋದನ್ನು ತಡೆಯುವುದಕ್ಕೆ ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅನ್ನು ರಚಿಸುವ ಘೋಷಣೆಯನ್ನ ಮಾಡಿತ್ತು. ಆದರೆ ಆ ಘೋಷಣೆಯಾಗಿಯೇ ಉಳಿದಿದೆ. ಸರ್ಕಾರ ಕೂಡಲೇ ಈ ತಂಡವನ್ನು ರಚಿಸುವ ಜೊತೆಗೆ ರ್ಯಾಪಿಡ್ ರೆಸ್ಕ್ಯೂ ಫೋರ್ಸ್ ಅನ್ನು ಕೂಡ ರಚಿಸಬೇಕು. ಈ ತನಕ ಆನೆ ದಾಳಿಯಿಂದ ಹಾನಿಗೊಳಗಾದವರಿಗೆ ನೀಡಬೇಕಾದ 4 ಕೋಟಿ ರೂಪಾಯಿಗಳ ಘೋಷಿತ ಪರಿಹಾರವನ್ನು ಕೂಡ ಶೀಘ್ರವೇ ಬಿಡುಗಡೆಗೊಳಿಸಬೇಕು ಮತ್ತು ಈ ತನಕ ಆದಂತಹ ಸುಮಾರು 40 ಕೋಟಿ ರೂಪಾಯಿಗಳ ಕೃಷಿ ಹಾನಿಯನ್ನು ನೀಡೋದಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನುವಂತಹ ಒತ್ತಾಯ ಕೃಷಿಕರಿಂದ ಕೇಳಿ ಬರ್ತಿದೆ. ಸರ್ಕಾರ ತಕ್ಷಣ ಎಚ್ಚೆತ್ತು 2-3 ವರ್ಷಗಳಿಂದ ಡಿಮಾಂಡ್ ಮಾಡುತ್ತಿರುವಂತಹ ಆನೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ETF ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಗಳನ್ನು ರಚನೆ ಮಾಡಬೇಕು ಅಂತ ಕೇಳ್ತಾ ಇದ್ದೆವು. ಹಿಂದಿನ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಆಗಿತ್ತು, ಆದ್ರೆ ಇಲ್ಲಿವರೆಗೆ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು. ಕೇವಲ ETF ಮಾತ್ರ ಅಲ್ಲ, ಸುಳ್ಯ, ಕಡಬ ಮತ್ತು ಬೆಳ್ತಂಗಡಿಗೆ RRT ರ್ಯಾಪಿಡ್ ರಿಯಾಕ್ಷನ್ ಫೋರ್ಸ್ ಅದನ್ನು ರಚನೆ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 4 ಕೋಟಿಯಷ್ಟು ಕೃಷಿಗೆ ಆಗಿರುವ ತೊಂದರೆಗಳಿಗೆ ರೈತರಿಗೆ ನೀಡಬೇಕಾದ ಪರಿಹಾರಧನ ಬರಲಿಕ್ಕೆ ಬಾಕಿ ಇದೆ. ಅದನ್ನು ಬಿಡುಗಡೆ ಮಾಡಬೇಕು. ರೈಲ್ವೆ ಬೇರೆ ಕಡೆಗೆ ಹೆಚ್ಚು ಆದ್ಯತೆ ಕೊಟ್ಟು ಇದನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಸರ್ಕಾರಕ್ಕೆ. ಕಾಡಾನೆಗಳ ಜೊತೆಗೆ ಕಾಡುಕೋಣ, ಕಾಡು ಹಂದಿ, ಕಡವೆ ಮೊದಲಾದಂತಹ ವನ್ಯಜೀವಿಗಳಿಗೂ ಕೂಡ ಕೃಷಿಕನ ನಿದ್ದೆಗೆಡಿಸ್ಬಿಟ್ಟಿದೆ. ಸರ್ಕಾರ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಕೃಷಿಕರಿಗೆ ಹಾಗೂ ಕಾಡಂಚಿನ ನಿವಾಸಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವುದಲ್ಲಿ ಡೌಟ್ ಇಲ್ಲ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.